ವೆಲ್ಕಮ್ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್. ನಾನು ತನು. ಇವತ್ತು ನಾವು ನಿಮ್ಮೆಲ್ಲರನ್ನು ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ಪೂರ್ತಿ ವಿಡಿಯೋ ನೋಡೋ ಮೂಲಕ ನಮ್ಮ ಜರ್ನಿಯನ್ನು ನೀವು ಆನಂದಿಸಿ. ನಾವು ಹೋಗ್ತಿರೋ ಈ ಪ್ಲೇಸ್ಗೆ ಕರಿಗಿರಿ, ಕುಂಜರಗಿರಿ, ಯಾದಗಿರಿ ಹೀಗೆ ಹಲವಾರು ಪೌರಾಣಿಕ ಹೆಸರುಗಳಿವೆ. ಆದರೆ ಇಲ್ಲಿನ ಜನ ಎಲ್ಲರೂ ಕರೆಯೋದು ಡಿ ಹಿಲ್ಸ್ ಅಂತಂದರೆ ದೇವರಾಯನ ದುರ್ಗ. ಈ ಕಮಾನ್ ನೋಡಿದ್ರಲ್ಲ, ಆ ಕಮಾನಿಂದ ದೇವಸ್ಥಾನಕ್ಕೆ 3 ಕಿಲೋಮೀಟ್ರ್ ಹೋಗಬೇಕು. ಆದರೆ ಇಲ್ಲಿ ಒಳಗಡೆ ಹೋದ ಕೂಡಲೇ ರೋಡ್ ಒಂಚೂರು ಸರಿ ಇಲ್ಲ. ಆದರೆ ಮುಂದೆ ಹೋದಂಗೆಲ್ಲ ರೋಡ್ ತುಂಬಾ ಚೆನ್ನಾಗಿದೆ. ಈ ಕೆರೆನೇ ಇಲ್ಲಿನ ಮೊದಲ ವ್ಯೂ ಪಾಯಿಂಟ್. ಇಲ್ಲಿ ತುಂಬ ಜನ ನಿಂತಿರ್ತಾರೆ. ಇಲ್ಲಿಗೆ 2 ವೀಲರ್, 4 ವೀಲರ್ ಹಾಗೂ ಆಟೋ, ಬಸ್ಗಳ ಮೂಲಕನೂ ಬರ್ತಾ ಇರ್ತಾರೆ ಜನ. ಮೇಲಿಂದ ತುಮಕೂರನ್ನು ಸಂಪೂರ್ಣವಾಗಿ ನೋಡ್ಬೋದು. ಹಾಗಾಗಿ ಇದನ್ನು ತುಮಕೂರಿನ ಕಿರೀಟ ಅಂತಲೂ ಕರೀತಾರೆ. ಇಲ್ಲಿ ಕಾಣಿಸ್ತಿರೋದು ಕೋಟೆಗೋಡೆಯ ಅವಶೇಷಗಳಾಗಿ ಉಳಿದವ. ದೇವಸ್ಥಾನಕ್ಕೆ ಜನ ಕಾಲ್ನಡಿಗೆಯಲ್ಲೂ ಹೋಗ್ತಾರೆ. ಆ ಥರ ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತಂದರೆ ಸ್ವಲ್ಪ ಮುಂದೆ ಬಂದರೆ ಈ ಮಂಟಪ ನಮಗೆ ಕಾಣಿಸುತ್ತೆ. ಈ ಮಂಟಪದಿಂದ ನಮಗೆ ಮೆಟ್ಲನ್ನು ಹತ್ಕೊಂಡು ಹೋಗೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟ್. ಈ ಥರ ಸ್ಟಾರ್ಟು ಎಂಡು ಆಗೋ ಥರ 3 ಬಾರಿ ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತೆ ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತಂದರೆ. ಇದು ಮತ್ತೊಂದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಮತ್ತೊಂದು ಎಂಡಿಂಗ್ ಪಾಯಿಂಟ್. ಬೈಕಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಬೈಕನ್ನು ಫುಲ್ ರೇಸ್ನಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಅಷ್ಟು ಹೈಟ್ನಲ್ಲಿದೆ ಈ ಬೆಟ್ಟ. ಹಾಗೆ 2-2.5 ಕಿಲೋಮೀಟ್ರ್ ಮುಂದೆ ಹೋದಂಗೆ ನಮಗೆ ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ. ವೀಕ್ ಡೇಸ್ನಲ್ಲಿ ಹೋದರೆ ಪಾರ್ಕಿಂಗ್ ಫೀಸು ಫ್ರೀ ಆಗಿರುತ್ತೆ. ಆದರೆ ವೀಕೆಂಡ್ನಲ್ಲಿ 10 ರೂಪಾಯಿ ಪಾರ್ಕಿಂಗ್ ಫೀಸ್ ಇರುತ್ತೆ. ಈ ಬೆಟ್ಟದ ಮೇಲೆ ಯೋಗ ನರಸಿಂಹ ದೇವಸ್ಥಾನವಿದೆ. ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ಓಪನ್ ಇರಲಿಲ್ಲ. ಹಾಗಾಗಿ ಮುಂದೆ ವ್ಯೂ ಪಾಯಿಂಟ್ಗೆ ಹೋಗಬೇಕಾದ್ರೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಹಾಗಾಗಿ ಅಲ್ಲೇ ಇದ್ದ ಒಂದು ಬಂಡೆಕಲ್ಲಿನ ಹಿಂದೆ ಒಂದು ಸಣ್ಣ ದಾರಿ ಇತ್ತು. ಅದನ್ನು ದಾಟಿಕೊಂಡು ಬಂದರೆ ಇಂತಹ ಮನೋಹರ ದೃಶ್ಯ ಸಿಕ್ಕಿತು. ಹಗುರಾಗಿದೆ ಹೃದಯ, ಮಗುವಾಗಿದೆ ಉಸಿರು, ನಿನ್ನ ನೋಡಿ ಮನಸೋತು ಸಿಹಿಯಾಗಿದೆ. ಕಳುವಾಗಿದೆ ಅಳುವು, ಕಳುವಾಗಿದೆ ಯಾಕೋ ನಿನ್ನ ನೋಡಿ ಮಾತೆಲ್ಲ ಸ್ವರವಾಗಿದೆ. ಅಭಿರಾಮ ನಾನು, ಅಭಿಸಾರಿಕೆ ನೀನು, ಬೇಕೆ ಇರುವಂತ ಕನಸು ಶುರುವಾಯ್ತು ಕಳೆದಷ್ಟು ಜನ. ಹಾಗೆ ಮುಂದೆ ಬಂದರೆ ಇದೊಂದು ಬಿಲ್ಡಿಂಗ್ ಇದೆ. ಇದು IB ಇರಬಹುದೇನೋ, ಅದರ ಬಗ್ಗೆ ಬೋರ್ಡ್ ಇರಲಿಲ್ಲ. ಅಲ್ಲಿಂದ ಮತ್ತೆ ಒಂದು ಸಣ್ಣ ದಾರಿನ ದಾಟ್ಕೊಂಡು ಬಂದರೆ ಈ ಅದ್ಭುತ ದೃಶ್ಯ ನಾವು ನೋಡಬಹುದು. ಹಾಗೆ ಕೆಳಗಡೆ ಬಂದು ತುಮಕೂರಿನತ್ತ ಹೋದರೆ ಅಲ್ಲಿ ನಮಗೆ ಸಿಗೋದು ನಾಮದ ಚಿಲುಮೆ. ಅದನ್ನು ಜಿಂಕೆ ವನ ಅಂತಲೂ ಕರೀತಾರೆ. ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಬಂದಾಗ ಇಲ್ಲಿ ಸೀತೆಗೆ ನಾಮ ಹಚ್ಕೊಳ್ಳೋಕ್ಕೆ ನೀರು ಬೇಕಾದಾಗ ರಾಮ ಬಂಡೆಗೆ ಬಾಣ ಬಿಟ್ಟು ನೀರು ತರಿಸ್ತಾರೆ. ಹಾಗಾಗಿ ಇದನ್ನು ನಾಮದ ಚಿಲುಮೆ ಅಂತ ಹೇಳಿ ಕರೀತಾರೆ. ವರ್ಷ ಪೂರ್ತಿ ಇಲ್ಲಿ ಬಂಡೆ ನಡು ನೀರು ಹರಿತಾನೆ ಇರ್ತಾವ. ಇವಾಗೂ ಕೂಡ ರಾಮರ ಪಾದದ ಗುರುತು ಅಲ್ಲಿ ಇದಾವೆ. ಅಲ್ಲಿ ಲೆಕ್ಕವಿಲ್ಲದಷ್ಟು ಜಿಂಕೆಗಳಿದಾವೆ. ಹಾಗಾಗಿ ಅದನ್ನ ಜಿಂಕೆ ವನ ಅಂತನೂ ಕರೀತಾರೆ. ಇಲ್ಲಿಂದ ನಮ್ಮ ಪಯಣ ತುಮಕೂರು ಕಡೆಗೆ. ಬಾಯ್. ಮಿನುಗುವ ನಕ್ಷತ್ರ ಹಾಡಿತು ಕಿವಿ ಹತ್ರ, ನಮ್ಮ ಚಂದ್ರ ಎಲ್ಲಿ ಅಂತ ಎತ್ತ ಹೋದ ಜಾರಿ ಕೊಂತ. ನಾಚಿಕೆಯ ಮುಗಿಲಿಂದ ಪ್ರೇಮ